ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್ ಏನು ಗೊತ್ತಾ, ನಾನು ಇಷ್ಟು ದಿವಸ ಎಡಿಟ್ ಮಾಡ್ಬೇಕಾದ್ರೆ ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಎಡಿಟ್ ಮಾಡ್ತಿದ್ದೆ. ಹೋಗ್ತಾ ನನ್ನ ಲ್ಯಾಪ್ಟಾಪು ಟ್ರೈನಲ್ಲಿ ಚಾರ್ಜ್ ಹಾಕ್ಬೇಕಾದ್ರೆ ಲ್ಯಾಪ್ಟಾಪು ಎಗ್ರೋಗ್ಬಿಡ್ತು, ಡಿಸ್ಪ್ಲೇ ಲೈಟ್ ಹೋಗಿ ಹಾಳಾಗೋಗ್ಬಿಡ್ತು. ಅಲ್ಲಿಂದ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ವೀಡಿಯೋನೆಲ್ಲ ಎಡಿಟ್ ಮಾಡೋದಿಲ್ಲ, ನನ್ನ ಐಫೋನಲ್ಲೇ ಶೂಟ್ ಮಾಡಿಕೊಂಡು ಅದರಲ್ಲೇ ಎಡಿಟ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಬಟ್ ನನಗೆ ಪ್ರಾಬ್ಲಮ್ ಏನಾಗ್ತಿತ್ತು ಗೊತ್ತಾ, ನನಗೆ ಒಂದು ಪ್ರಾಬ್ಲಮ್, ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ಗುರು. ಏನಂತಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ವೀಡಿಯೋ ಮಾಡ್ಬೇಕಾದ್ರೆ ಹೆಂಗೆ ಎಡಿಟ್ ಮಾಡೋಕ್ಕಂತೂ ನಾನು ಯೂಸ್ ಮಾಡೋ ಆ್ಯಪು VN ಆ್ಯಪು. ಆ್ಯಕ್ಚುಲಿ ಈ ಫೋನಲ್ಲಿ ಐಫೋನಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಾನು VN ಆ್ಯಪು ಯೂಸ್ ಮಾಡ್ತೀನಿ, ಕ್ಯಾಪ್ಕಟ್ ಯೂಸ್ ಮಾಡೋದಿಲ್ಲ. ಆ ರೀಸನಿಗೋಸ್ಕರ ಏನಕ್ಕೆ ಅಂದರೆ ಒಂದೊಂದ್ಸರಿ ಏನೇನೋ ಮಾತಾಡ್ತೀನಿ ಗುರು, ಇಲ್ಲಿ ಪರವಾಗಿಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಲ್ಲಿ ಏನಾಗ್ತಿತ್ತು ಅಂದರೆ ನನಗೆ ನನ್ನದ್ರಲ್ಲಿ ಐಫೋನ್ಗಳಲ್ಲಿ ಕ್ಯಾಪ್ಕಟ್ ಆ್ಯಕ್ಸೆಸ್ ಇಲ್ಲ ಗೈಸ್. ಹಂಗಾಗಿ ಮಾಡ್ತಾರೆ ಕ್ಯಾಪ್ಕಟ್ನ ಆ್ಯಕ್ಸೆಸ್ಸು, ಬಟ್ ಕಂಟ್ರಿ ಕೋಡ್ ಚೇಂಜ್ ಮಾಡ್ಕೊಂಡೆಲ್ಲ ಮಾಡಬೇಕು. ಬಟ್ ನಾನು ಚಾನಲ್ ಇದರಲ್ಲೇ ಯೂಸ್ ಮಾಡ್ತಿರೋದನ್ನು ಯಾವುದೇ ರೀತಿ ಕಂಟ್ರಿ ಕೋಡ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿಲ್ಲ, ನಾನು ಹಂಗೆ ಬಿಟ್ಬಿಟ್ಟಿದ್ದೆ. ಸೊ ನನಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ವೀಡಿಯೋದಲ್ಲಿ ಕಷ್ಟ ಆಗ್ತಿತ್ತು ಅಂದರೆ ಅದನ್ನು ಕ್ಯಾಪ್ಕಟ್ಟಿಗೆ ಹಾಕ್ಕೊಂಡು ಆ್ಯಂಡ್ರಾಯ್ಡಿಗೆ ಹಾಕ್ಕೊಂಡು ವೀಡಿಯೋನ ರೆಂಡರ್ ಅದರಿಂದ ಮತ್ತು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಅದನ್ನು ಸೇವ್ ಮಾಡ್ಕೊಂಡು ಮತ್ತು ಇದಕ್ಕೆ ಹಾಕೋಷ್ಟೇ ಕ್ವಾಲಿಟಿ ಡಮಾರಾಗಿ ಹೋಗ್ಬಿಡ್ತಿತ್ತು, ಕ್ವಾಲಿಟಿ ಪೂರ್ತಿ. ಹಂಗಾಗಿ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು, ಸಖತ್ ಬೇಜಾರಾಗ್ತಿತ್ತು. ಆಮೇಲೆ ಎಡಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಬೇಜಾರಾಗೋದೇಳಿ. ಬಟ್ ಇವತ್ತೇನಾಯ್ತು ಗೊತ್ತಾ, ನನ್ನ ಕ್ಯಾಪ್ಕಟ್ ಅಂತಿದ್ದೀನಿ ಐಫೋನನ್ನು ನಾನು ಇದನ್ನು ಏನು ಮಾಡಿದೆ ಅಂದರೆ ಅಪ್ಡೇಟ್ ಮಾಡಿದೆ ಗುರು. ಐಫೋನ್ನ ಅಪ್ಡೇಟ್ ಮಾಡಿದ್ಮೇಲೆ ನಾನು ಕಂಪ್ಲೀಟಾಗಿ, ನಾನು ಎಷ್ಟು ವರ್ಷನಲ್ಲಿದ್ದೆ ಗೊತ್ತಾ, ಐಫೋನಲ್ಲಿ ವರ್ಷನ್ 18 ಏನೋ ಇದು ಸಮಥಿಂಗ್ ಇದೆಯಾ, ಅದರಲ್ಲಿ ಇದ್ದಿದ್ದು. ನಾನು ಅಪ್ಡೇಟೇ ಮಾಡಿಲ್ಲ. ನಾನು ಐಫೋನ್ ಏನು ಮಾಡುತ್ತಿದ್ದೀನಿ ಅಂದರೆ, ನನ್ನ ಫೋನು ವೀಡಿಯೋಗೋಸ್ಕರ ಯೂಸ್ ಮಾಡ್ತೀನಿ ಮ್ಯಾಕ್ಸು. ನನ್ನ ವೀಡಿಯೋಗೋಸ್ಕರ, ಎಡಿಟ್ಗೋಸ್ಕರ, ಯಾವ್ದಾದ್ರು ಯೂಟ್ಯೂಬಲ್ಲಿ ವೀಡಿಯೋ ನೋಡೋದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ನಾನು ಏನಕ್ಕೂ ಯೂಸ್ ಮಾಡಲ್ಲ. ನಂಗೆ ಇದ್ರ ಬಗ್ಗೆ ನಯಾ ಪೈಸಾ ಐಡಿಯಾನೂ ಇಲ್ಲ, ಒಳಗೆ ಏನೇನು ಫೀಚರ್ಸ್ಗಳಿದೆ ಅದೆಲ್ಲ. ಸೊ ನಾನು ಅದ್ರ ಪರ್ಪಸ್ಸಿಗೆ ಅಷ್ಟೇ ಯೂಸ್ ಮಾಡ್ತಿದ್ದಿದ್ದಲ್ವ. ನನ್ನ ಫ್ರೆಂಡು ಕೇಳ್ದ, ಒಂದೇನೋ ವಿಚಾರಕ್ಕೆ ಏನೋ ಕಾಲ್ ಮಾಡಿದ್ದೆ. ಅವಾಗ ಅವನು ಯಾವ ವರ್ಷನಪ್ಪ ನಿಂದು ಅಂತ ಕೇಳ್ದ. ನಾನು ಚೆಕ್ ಮಾಡಿದಾಗ 18 ಅಂತಿಲ್ದ. ಏನೋ ಜನ್ರೇಷನ್ ಎಲ್ಲ 18 ಜನ್ರೇಷನ್ ಹೋಗ್ಬಿಟ್ಟು 26ಗೆ ಹೋಗಿದೆ ಕಣ, ನೀನೇನೋ ಅದರಲ್ಲೇ ಇದೆಯಾ ಇನ್ನೂ ಅಂತೇಳ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಬಚ್ಚಿ, ಅದು ಇನ್ನೂ ಫೀಚರ್ಸ್ಗಳು ಚೆನ್ನಾಗಿ ಬರುತ್ತೆ ಅಂತಂದ. ಸೊ ಹಂಗಾಗಿ ನಾನು ಅಪ್ಡೇಟ್ ಮಾಡಿದೆ ಐಫೋನ್ನ. ಅಪ್ಡೇಟ್ ಮಾಡಿದ್ಮೇಲೆ ನನಗೆ ಖುಷಿಯಾಗಿದ್ದ ವಿಚಾರ ಏನು ಗೊತ್ತಾ, ಅದು ಮುಂಚೆನೇ ಏನೋ ನನಗೆ ಗೊತ್ತಿಲ್ಲ. ಬಟ್ ಅಪ್ಡೇಟ್ ಮಾಡಿದಾಗ ನನಗೆ ಒಂದು ಫೀಚರ್ ಅನ್ಲಾಕ್ ಆಯಿತು VNಲ್ಲಿ. ಅದು ಅನ್ಲಾಕ್ ಆಗಿತ್ತು ಅಥವಾ ಮುಂಚೆನೇ ಅನ್ಲಾಕ್ ಆಗಿತ್ತೋ ಗೊತ್ತಿಲ್ಲ. ಅಪ್ಡೇಟ್ ಏನಾರು ಮಾಡಿದ್ದಕ್ಕೆ VN ಅಪ್ಡೇಟ್ ಮಾಡಿದ ತಕ್ಷಣ ಏನಾದ್ರು ಆಗಿರ್ಬೇಕೇನೋ, ಆದರೆ ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ವೇನೋ. ಬಟ್ ಇದನ್ನು ಅಪ್ಡೇಟ್ ಮಾಡಿದಾಗ ನನಗೆ ನೋಡಿದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಆಪ್ಷನ್ ಬಂದಿತ್ತು ಗುರು. ನನಗೆ ಸೀರಿಯಸ್ಲಿ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಈಗ ಒಂದು ಸ್ವಲ್ಪ ಎಡಿಟಿಂಗಲ್ಲಿ ಸ್ವಲ್ಪ ತಲೆ ಬಿಸಿ ಕಡಿಮೆ ಆಯಿತು. VNಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ನಮಗೆ ಬೇಜಾರಾಗ್ತಿತ್ತು. ಬಟ್ ಬ್ಯಾಕ್ಗ್ರೌಂಡ್ ಅನ್ನೋದು ಸಿಕ್ಬಿಟ್ಟಿದೆ ನಮಗೆ, ರಿಮೂವ್ ಮಾಡೋ ಆಪ್ಷನ್ನು. ನೆನ್ನೆ ಒಂದು ಡೈಲಿ ಬ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ನನಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಪ್ಷನ್ ಕಾಣಿಸ್ಬಿಡ್ತು. ಅದು ನೋಡಿ ಸಖತ್ ಖುಷಿ ಆಯಿತು. ಇರಲಿ ಪರವಾಗಿಲ್ಲ. ಇವತ್ತು ಏನಂದರೆ ಗೈಸ್, ನಾವಿವತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಬೆಳಗ್ಗೆ ಟೈಮ್ ನೋಡಿದ್ರೆ ಬನ್ನಿ, ಟೈಮ್ ತೋರಿಸ್ತೀನಿ ನಿಮಗೆ. ಬೆಳಗಿನ ಟೈಮ್ ಎಷ್ಟಾಗಿದೆ ನೋಡಿ, ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ 10:30 ಟೈಮು. ಇಲ್ಲಿ ನೋಡಿ, ಇದೆಲ್ಲ ಹೆಚ್ಚುತ್ತಿದ್ದೀನಿ. ಏನಕ್ಕಂತಂದರೆ ಬಿರಿಯಾನಿ ಮಾಡ್ತಿದ್ದೀನಿ ಗೈಸ್. ನಾನೇ ಇವತ್ತು ಮನೇಲಿ ಬಿರಿಯಾನಿ ಮಾಡ್ತಿದ್ದೀನಿ. ಇವರಂತೂ ಕಳ್ಳರುಗಳು ಹೋಗಿ ಫೋನಲ್ಲಿ ಆಟ ಹೋಗ್ತಿದ್ದಾರೆ. ಇಲ್ಲಿ ಮತ್ತೆ ಮಾಡುವ ಅದಕ್ಕೆ ನಾನೇನು ಟೊಮೊಟೊ ಎಲ್ಲ ಹೆಚ್ಕೊಳ್ತಿದ್ದೀನಿ. ಹೆಚ್ಕೊಂಡ್ಬಿಟ್ಟು ಬಿರಿಯಾನಿ ಮಾಡೋಣ ಇವತ್ತು. ರೆಡಿ, ಈಗ ಬಿರಿಯಾನಿ ಮಾಡ್ಕೊಳ್ತಿದ್ದೀನಿ ಗೈಸ್. ಮಸಾಲ ಹಾಕೊಂಡು ಮರ್ತೋಗ್ಬಿಟ್ಟೆ ಗೈಸ್. ಹಾಕಿದ್ದನ್ನು ವೀಡಿಯೋ ಮಾಡೋದು ಮರ್ತೋದೆ ಗೈಸ್. ಇಲ್ಲಿ ನೋಡಿ, ಇದು ಬಿರಿಯಾನಿ ಮಸಾಲ ಬರ್ತದೆ. ಮಸಾಲ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬ್ರೌನಿಷ್ ಆಗೋ ಥರ ಸುಡ್ಕೋಬೇಕು. ಇದನ್ನು ಈರುಳ್ಳಿನ ಫುಲ್ಲು ಬ್ಲ್ಯಾಕ್ ಆಗೋ ಥರ ಮಾಡ್ಕೊಬಾರ್ದು. ಇದಕ್ಕೆ ನಾನು ಏನು ಮಸಾಲ ಪದಾರ್ಥ ಥರ ಏನು ಹಾಕಿದ್ದೀನಿ ಗೊತ್ತಾ, ಚಕ್ಕೆ ಲವಂಗ ಮತ್ತು ಇದು ಬಿರಿಯಾನಿ ಎಲೆ ಮತ್ತು ಇದು ಹಲ್ಲುವ ಮತ್ತು ಸ್ಟಾರು, ಆಮೇಲೆ ಇದು ಮತ್ತು ಏಲಕ್ಕಿನ ಹಾಕಿದ್ದೀನಿ. ಮತ್ತು ಹೂವಿನ ಥರದ್ದು ಒಂದು ಇದು ಅದೇನೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಅದು ಹೆಸರು ನಂಗೆ ಗೊತ್ತಿಲ್ಲ. ಆಮೇಲೆ ಈರುಳ್ಳಿನ ಚೆನ್ನಾಗಿ ಉದ್ದುದಕ್ಕೆ ಹೆಚ್ಚಿ ಬ್ರೌನಿಷ್ ಆಗೋ ತನಕ ಬಿಟ್ಕೊಳ್ಬೇಕು. ಅಲ್ಲಿ ತನಕ ಕಲಿಸ್ತಾ ಇರಬೇಕು, ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ. ಅದಕ್ಕೂ ಮುಂಚೆ ಆಯಿಲ್ ಹಾಕಿ ಬಿಸಿ ಮಾಡ್ಕೋಬೇಕು. ಸೊ 1 kg ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಹೆಂಗೆ ಬರುತ್ತೋ ಕ್ವಾಂಟಿಟಿ ಗೊತ್ತಿಲ್ಲ, ಐಟಮ್ಗಳು ಎಷ್ಟು ಹಾಕ್ಬೇಕಂತನೂ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಒಂದು ಅಂದಾಜಲ್ಲಿ ಹಾಕ್ತಾ ಹೋಗ್ತಿದ್ದೀನಿ. ಈಗ ಏನು ಗೊತ್ತಾ, ಬಾಸುಮತಿ ರೈಸ್ನ ಸ್ವಲ್ಪ ಅರ್ಧ ಗಂಟೆ ನೀರಲ್ಲಿ ಹಾಕಿ ನೆನಕಿದ್ದೆ. ಅದು ಆದಮೇಲೆ ಚಿಕನ್ನ ಕರ್ಡ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು
ರಿನ್ಸ್ ಆಗಕ್ಕೆ ಬಿಟ್ಟಿದ್ದೀನಿ. ಅದ್ರ ಜೊತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಇಲ್ಲಿ ನೋಡಿ ಟೊಮೆಟೊ ಆದಮೇಲೆ ಬಿರಿಯಾನಿ ಮಸಾಲ ಬರುತ್ತಲ್ಲ, ಆ ಬಿರಿಯಾನಿ ಮಸಾಲ ಸಾಲ್ಟು ಅದೆಲ್ಲ ಹಾಕ್ಬೇಕಾದ್ರೆ ತೋರಿಸ್ತೀನಿ ಬಿಡಿ. ಸೊ ಒಂದು ಕಡೆ ಅಡುಗೆ ಮಾಡ್ತಾ ಇನ್ನೊಂದು ಕಡೆ ವೀಡಿಯೋ ಮಾಡೋದು ಅಟ್ ಎ ಟೈಮ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ನಾನು ಪುದೀನ ಹಾಕಿದ್ದೀನಿ, ವೀಡಿಯೋ ಮಾಡೋಕ್ಕಾಗಿಲ್ಲ. ಪುದೀನ ಮತ್ತು ಇನ್ನೊಂದು ಟೊಮೊಟೊ. ಆಮೇಲೆ ಫಸ್ಟ್ ಏನು ಮಾಡ್ಕೊಳ್ತೀನಿ ಗೊತ್ತಾ, ಈರುಳ್ಳಿ ಹಾಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ ಖಾರ ಪುಡಿ ಮತ್ತು ಬಿರಿಯಾನಿ ಮಸಾಲ ಮತ್ತು ಇನ್ನೊಂದು ಏನಂತಂದರೆ ಇದು ಗರಂ ಮಸಾಲ, ಅರಿಶಿನ ಪುಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪುದೀನ ಹಾಕ್ಕೊತೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಗೈಸ್. ಸ್ವಲ್ಪ ಹಸಿ ಹೋಗೋ ಥರ ಮಾಡ್ಕೊಂಡಾಯ್ತಾ. ಅದಾದಮೇಲೆ ಈ ಕಡೆ ಒಂದು ಕಡೆ ರೈಸಿಗೆ ಬೇಯಿಸೋಕೆ ಇಟ್ಟಿದ್ದೀನಿ. ರೈಸಿಗೆ ಇನ್ನೊಂದು ಕಡೆ ರೈಸ್ ಬೇಯಿಸ್ತಾ ಇದ್ದೀನಿ. ಈಗ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಹಾಕೋದನ್ನೇ ನಾನು ಮರ್ತೋಗಿದ್ದೀನಿ ನೋಡಿ. ಸಾಲ್ಟ್ ಎಷ್ಟು ಹಾಕ್ಕೋಬೇಕು ಗುರು ಗೊತ್ತಿಲ್ಲಲ್ಲ ನನಗೆ, ಒಂದು ಅಂದಾಜಲ್ಲಿ ಹಾಕ್ಕೊಳ್ತೀನಿ. ಸಾಲ್ಟ್ ಹಾಕ್ಕೊಂಡಷ್ಟು ಬೇಗ ಬೇಯುತ್ತೆ ಅಂತಾರೆ, ನಮ್ಮಮ್ಮ ಹೇಳ್ತಿತ್ತು. ಕಡಿಮೆ ಏನಾದ್ರು ಆದರೆ ಆಮೇಲೆ ಬೇಕಾದ್ರೆ ಸಾಲ್ಟ್ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು. ಫಸ್ಟೇ ಹಾಕೋಬಿಟ್ರೆ ಸರಿ ಹೋಗೋಲ್ಲ. ಇನ್ನು ಟೊಮೊಟೊ ಮೆತ್ತಗಾಗೋಷ್ಟು ಬೇಯಿಸ್ಕೋಬೇಕು ಗೈಸ್. ಫಸ್ಟು ಇನ್ನೊಂದೇನೆಂದರೆ ಟೊಮೊಟೊ ಇದೆಯಲ್ಲ, ನೀಟಾಗಿ ಸಣ್ಣದಾಗಿ ಹೆಚ್ಕೋಬೇಕು ಟೊಮೊಟೊನ. ಅವಾಗ ಮಾತ್ರ ಟೊಮೊಟೊ ಬೇಗ ಬೇಯಕ್ಕೆ ಸಾಧ್ಯ, ಇಲ್ಲಾಂದರೆ ಬೇಗ ಬೇಯಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಬೇಯಕ್ಕೆ. ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿದೆ. ಫ್ಲೇವರ್ ಅಷ್ಟು ಬರ್ತಾ ಇಲ್ಲ, ಬಟ್ ಓಕೆ ನೋಡೋಣ. ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಗೈಸ್. ಮಾಡ್ತಾ ಇರಬೇಕು. ಅದು ಒಂದಲ್ಲ ಒಂದು ದಿವಸ ಅದರಲ್ಲಿ ಪರ್ಫೆಕ್ಷನ್ ಆಗ್ತೀವಿ ನಾವು. ಈಗ ಮಾಡ್ತಿರೋದು 1 kg ಚಿಕನಿಗೆ ಮಾಡ್ತಿರೋದು ಗೈಸ್. 1 kg ಚಿಕನ್ನು ಮತ್ತು 1.5 kg ಚಿಕನ್ನು, 1 kg ರೈಸು, ಇದಕ್ಕೆ ಮಾಡ್ತಿರೋದು. ಯಾಕಂದರೆ ಆಲ್ಮೋಸ್ಟು ಇದು ಟೊಮೊಟೊ ಎಲ್ಲ ಬೆಂದೆ ನೀಟಾಗಿ ಆಗಿದೆ ಮಸಾಲ. ಈಗ ಇದಕ್ಕೆ ಆಲ್ಮೋಸ್ಟು ಇದು ಇದೆಯಲ್ಲ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ, ಮ್ಯಾರಿನೇಟ್ ಅಂದರೆ ಇದರಲ್ಲಿ ಸೋಕ್ ಮಾಡಿಟ್ಟಿದ್ದೀವಲ್ಲ ಮೊಸರಲ್ಲಿ, ಅದನ್ನು ತೆಗೆದು ಹಾಕೋಬಿಡೋಣ. ಇದಕ್ಕೆ ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು ಗೈಸ್. ಮಸಾಲೆ ಹಿಡಿಯುತ್ತಾರೆ ನೀಟಾಗಿ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಪ್ರಯತ್ನ ಪಡ್ತಾಯಿದ್ದೀನಿ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ. ನಾನು ಒಟ್ಟಿಗೆ ಇದರೊಳಗೆ ಅನ್ನ ಹಾಕಿ ಮಾಡಲ್ಲ, ಸಪ್ರೇಟ್ ಅನ್ನ ಹಾಕಿ ಸಪ್ರೇಟ್ ಬೇಯಿಸಿ ಅದಕ್ಕೆ ಆಮೇಲೆ ಮಿಕ್ಸ್ ಮಾಡೋದು ನಾನು. ಈಗ ಚಿಕನ್ ಇದೆಯಲ್ಲ, ಮಸಾಲ ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಲ್ಲಿ ತನಕ ಚೆನ್ನಾಗಿ ಇದನ್ನ ಕಲಸಿ ಬಿಟ್ಬಿಡೋಣ ನಾವು, ಸ್ವಲ್ಪ ಚಿಕನ್ ಬೇಯೋ ತನಕ. ಆಲ್ಮೋಸ್ಟ್ ಇದು ರೈಸ್ ಇದೆಯಲ್ಲ ಬೆಂದಿದೆ ಅಂತ ಅನ್ನಿಸ್ತದೆ. ಒಂದು ಸ್ವಲ್ಪ ಎತ್ತಿ ನೋಡೋಣ ಸೈಡಿಗೆ ಇಟ್ಕೊಂಡು. ಆಲ್ಮೋಸ್ಟ್ ಇದು ರೈಸ್ ಬೆಂದಿದೆ ಗೈಸ್. 75% ರೈಸ್ ಕುಕ್ ಆಗಿದೆ. ಸಾಕು, ಇದನ್ನು ಸೈಡಿಗೆ ಎತ್ತಿಕ್ಬಿಟ್ಟು ಆಮೇಲೆ ಇದನ್ನು ಇದು ಮಾಡ್ಬೇಕಲ್ಲ, ದಮ್ ಕಟ್ಕೋಬೇಕಲ್ಲ. ದಮ್ ಕಟ್ಟೋದಕ್ಕೋಸ್ಕರ ಬಿಡೋಣ 75% ಬೇಯಿಸಾದ್ಮೇಲೆ. ಸೊ ಇನ್ನೊಂದು ಕಡೆ ಚಿಕನ್ ಬೇಯ್ತಾ ಇದೆ ನೀಟಾಗಿ, ಇನ್ನೊಂದು ಕಡೆ ರೈಸ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡ್ರೆ ಆಗುತ್ತೆ. ಮತ್ತು ರೈಸ್ನ ಗೈಸ್ ಇಲ್ಲಿ ನೋಡಿ ಈ ಥರ ಕುಕ್ ಮಾಡ್ಕೊಂಡಿದ್ದೀನಿ. ರೈಸ್ ಈ ಥರ ಆಗಿದೆ, ನೀಟಾಗಿ ಹುಡಿಯಾಗಿ ಆಗೈತೆ. ಇನ್ನು ಚಿಕನ್ ಒಳಗೆ ಹಾಕಿದಾಗ ಮಸಾಲೆ ಪದಾರ್ಥ ಕಲಸಾದ್ಮೇಲೆ ಅದೊಂದು 10 ನಿಮಿಷ ಇದಕ್ಕೆ ಬಿಡಬೇಕು. ಏನಂದರೆ ದಮ್ ಕಟ್ಟಕ್ಕೆ ಬಿಡಬೇಕು. ಆ ದಮ್ ಕಟ್ಟಕ್ಕೆ ಬಿಡ್ತೀವಲ್ಲ ಆವಾಗ ಗೊತ್ತಾಗುತ್ತೆ ಹಣೆ ಬರೋ ಏನು ಅಂತ, ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಅಂತ. ಈಗ ಸ್ವಲ್ಪ ಚಿಕನ್ ಇನ್ನೂ ಬೇಯಬೇಕು ಗೈಸ್. ಚಿಕನ್ ಇನ್ನೂ ಬೆಂದಿಲ್ಲ. ಫಸ್ಟ್ ಟೈಮ್ ನಾನು 1 kg ಚಿಕನ್ನು ಮತ್ತು 1.5 kg ಚಿಕನ್ನು ಮತ್ತು 1 kgಲಿ ಅಂದರೆ ಮಸಾಲ ಐಟಮ್ಗಳು ಎಷ್ಟೆಷ್ಟು ಹಾಕ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಗೈಸ್. ಅದೇ ನನಗೆ ಪ್ರಾಬ್ಲಮ್ ಆಗೋದು ಮೇಯ್ನು. ನಮ್ಮಮ್ಮ ಇದೆ ಇದಕ್ಕೆ ಇಷ್ಟು ಕ್ವಾಂಟಿಟಿ ಹಾಕು ಅಂತ ಹೇಳುತ್ತೆ, ಹಂಗೆ ಹಾಕ್ತೀನಿ. ನಮ್ಮಮ್ಮ ಇಲ್ಲಾಂದರೆ ನನಗೆ ಯಾವುದಕ್ಕೆ ಎಷ್ಟೆಷ್ಟು ಐಟಮು ಎಷ್ಟೆಷ್ಟು ಕ್ವಾಂಟಿಟಿ ಅದೆಲ್ಲ ಹಾಕೋಕ್ಕೆ ಬರಲ್ಲ. ಆ ರೀಸನಿಗೋಸ್ಕರ ನಾನು ಮಾಡೋದು ಕಡಿಮೆ ಗೈಸ್. ಒಂದು 10 ನಿಮಿಷ ಬಿಟ್ಟಿದ್ದೆ, 10 ನಿಮಿಷ ಬಿಟ್ಟು ಹತ್ತಲ್ಲ, ಒಂದು 5-10 ನಿಮಿಷ ಬಿಟ್ಟೆ. 10 ನಿಮಿಷ ಬಿಟ್ಟಂದ್ರೆ ಚಿಕನ್ ಈ ಥರ ಬೆಂದಿದೆ ಆಲ್ಮೋಸ್ಟ್ ಗೈಸ್. ಚಿಕನ್ ಟೇಸ್ಟ್ ಮಾಡಿದೆ ಗೈಸ್, ಚಿಕನ್ ಬೆಂದಿದೆ. ಈಗ ಇದನ್ನೇನು ಮಾಡಬೇಕು, ಇದನ್ನು ಸಪ್ರೇಟಾಗಿ ಚಿಕನ್ನ ಎತ್ತಿಟ್ಕೋಬೇಕು. ಸಪ್ರೇಟಾಗಿ ಚಿಕನ್ನು ಮತ್ತು ಗ್ರೇವಿ ಇಟ್ಕೊಂಡು 1 ನಿಮಿಷ ತಡ್ರಿ ಬೆಂದಿದೆ ಅಲ್ವ ಅಂತ ನಾನು ಚೆಕ್ ಮಾಡ್ಕೊಬಿಡ್ತೀನಿ. ಬೆಂದು ಪೀಸ್ನ ಎತ್ಕೊಂಡು. ಸೊ ನಮ್ಮ ಮನೆ ನಾನು ಎಷ್ಟು ಗಲೀಜಾಗಿ ಇಟ್ಕೊತೀನಿ ಗುರು ಯಪ್ಪ. ಮಸಾಲೆ ಎಲ್ಲ ಸಕ್ಕದಾಗಿ ಕೂತ್ಬಿಟ್ಟಿದೆ ಒಳಗಡೆ, ಬೆಂದಿದೆ ಚೆನ್ನಾಗಿ. ಸಾಕು, ಇದಿಷ್ಟು ಮಾಡ್ಕೊಂಡು ನೀಟಾಗಿ ಎತ್ತಿಟ್ಕೋಬೇಕು. ಇದನ್ನು ನಾವು ಸಪ್ರೇಟಾಗಿ ಮಸಾಲೆಗಳನ್ನೆಲ್ಲ, ಚಿಕನ್ನು ಮತ್ತು ಮಸಾಲ ಗ್ರೇವಿ ಬರುತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಈಗ ಡಂಪ್ ಮಾಡೋಣ ಬೇರೆ ಕಡೆ. ಒಂದು ಸ್ವಲ್ಪ ಮಸಾಲೆ ಮತ್ತು ಲೈಟಾಗಿ ಒಂದು 7-8 ಚಿಕನ್ ಪೀಸ್ ಇಟ್ಟಿದ್ದೆ. ಅದು ಚಿಕನ್ ಪೀಸ್ ಆದಮೇಲೆ ಸ್ವಲ್ಪ ಮೇಲೆ ರೈಸ್ನ ಕೋಟಿಂಗ್ ಮಾಡಿದೆ. ಈ ರೈಸ್ನ ಈ ಕೋಟಿಂಗ್ ಮಾಡಿದ್ಮೇಲೆ ಇದ್ರ ಮೇಲೆ ಮತ್ತೊಂದು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು, ಆ ಮಸಾಲೆ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಗೈಸ್ ನಾವು ಕೋಟಿಂಗ್ ಮಾಡಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ ಅಲ್ವಾ. ಬನ್ನಿ ಪ್ರಾಸೆಸ್ನ ಮುಂದುವರ್ಸೋಣ. ಓಕೆ ಗೈಸ್, ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಬನ್ನಿ ಬಿರಿಯಾನಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿದ್ರೆ. ಬಟ್ ನಿಮ್ಗೆ ತೋರ್ಸೋಕ್ಕೂ ಮುಂಚೆ ಹೆಂಗಿದೆ ಅಂತ ಇಲ್ಲೊಳ್ಳೆ ಟೈಮ್ ನೋಡಿ, ಮಧ್ಯಾಹ್ನ 1 ಗಂಟೆ ಆಗೋಯ್ತು. ನಾನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ 10:30ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. 10:30 ಈಗ
1 ಗಂಟೆ ಆಗಿದೆ ಗೈಸ್. ಬನ್ನಿ ಓಪನ್ ಮಾಡೋಣ. ದಮ್ ಕಟ್ಟಿದ್ನಲ್ಲ ಅದನ್ನು ತೆಗಿತೀನಿ. ಮೇಲೇನು ನಾನು ಗಾರ್ನಿಷ್ ಮಾಡಿಲ್ಲ, ಇದನ್ನ ಸೇಮ್ ನಾರ್ಮಲ್ ಹೆಂಗಿರುತ್ತೋ ಹಂಗೆ ಇಟ್ಟಿದ್ದೀನಿ. ಸ್ವಲ್ಪ ಮೇಲೆ ತುಪ್ಪ ಎಲ್ಲ ಹಾಕಿದ್ದೆ ಅಷ್ಟೇ. ಲೆಟ್ಸ್ ವೈಡಂಗಲ್ಲ ಕಾರಣ ಬಾಸುಮತಿ ರೈಸ್ ಇದೆಯಲ್ಲ, ನೋಡಿ ಹೆಂಗೆ ಕಾಣ್ತಾ ಇದೆ ರೈಸ್, ಬಿರಿಯಾನಿ ರೈಸ್. ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ಇದನ್ನು ಒಂದು ಪಾತ್ರೆಗೆ ಅಂತಿದ್ದೀನಿ, ಈ ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿನ್ನೋಣ. ಇಲ್ಲೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಬಿರಿಯಾನಿನ. ಸೀರಿಯಸ್ಲಿ ಗುರು ಚೆನ್ನಾಗಿದೆ. ಓ ಸೈಕು, ಸೀರಿಯಸ್ಲಿ ಮಸ್ತಾಗಿದೆ. ಸಾಲ್ಟ್ ಅಂತೂ ಸಖತ್ತಾಗಿ ಹಿಡ್ದಿದೆ ಗುರು. ಮಸಾಲೆನ ಸ್ವಲ್ಪ ಕಲಿಸ್ಕೋಬೇಕು, ಅಷ್ಟು ಬಿಟ್ಟರೆ ಸಖತ್ತಾಗಿದೆ ಬಿರಿಯಾನಿ ಮಾತ್ರ. ನಾನು ಸ್ಪೈಸಿನೂ ಅಷ್ಟೇ ಸ್ಪೈಸಿ ಇದೆ, ಬಟ್ ಸ್ಟಿಲ್ ಆ ಸ್ಪೈಸಿಗೆ ಮ್ಯಾಚ್ ಮಾಡೋ ಥರ ಇದೆ ಟೇಸ್ಟು. ನಾವು ತಿಂತೀವಿ ಸ್ಪೈಸಿ ಒಂದು ಆ್ಯಾವ್ರೇಜಾಗಿ, ತೀರಾ ಅಷ್ಟು ತಿನ್ನೋಕ್ಕಾಗಲ್ಲ, ಬಟ್ ಆ್ಯಾವ್ರೇಜಾಗಿ ತಿಂತೀನಿ ಮಾತ್ರ. ಸಖತ್ತಾಗಿರುತ್ತೆ ಗುರು, ಸಖತ್ತಾಗಿದೆ. ಸಾಕತ್ತು, ಅಲ್ಟಿಮೇಟ್ ಆಗಲ್ಲ. ಓಕೆ, ಇಷ್ಟ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಿರಿಯಾನಿ ಮಾಡಿರೋದು ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ ಕೈಸಿ. ಯಾರು ಅಪ್ಪ ಅಮ್ಮ ಇಲ್ದಲೆ ಅದು ಮಾಡೋಕ್ಕೂ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕು ಅಂತಲೂ ಗೊತ್ತಿರಲಿಲ್ಲ. ಅಂದಾಜು ಮೇಲೆ ಹಾಕಿದ್ದೀನಿ, ಒಂದು ಅಂದಾಜು ವರ್ಕೌಟ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನೀವು. ಬಾಯ್ ಬಾಯ್. ಲೆಗ್ ಪೀಸ್ ನೋಡಿ ಹೆಂಗಿದೆ, ಈಗ ಟೇಸ್ಟ್ ಮಾಡ್ತೀನಿ ಲೆಗ್ ಪೀಸ್ನ.